ನರೇಂದ್ರ ಮೋದಿ ಸುಮ್ನೆ ಯಾರ ಮೈ ಮೇಲೆ ಹಾಕೊಡಲ್ಲ. ಅವರಾಗ ಅವ್ರು ಯಾರು ಯುದ್ಧಕ್ಕೆ ಹೋಗಲ್ಲ, ಜಗಳಕ್ಕೆ ಹೋಗಲ್ಲ. ಆದ್ರೆ ಮಹಾತ್ಮ ಗಾಂಧಿಯವ್ರಿಗೂ ಮೋದಿಯವ್ರಿಗೂ ವ್ಯತ್ಯಾಸ ಏನು ಅಂತಂದ್ರೆ, ಗಾಂಧಿ ಯಾರಿಗಾರು ಕೂಡ ಎಡಕಪಾಳ ಕೊಡಿದ್ರೆ ಬಲಕಪಾಳ ಕೊಡಿರಿ ಅಂತ ಹೇಳ್ತಿದ್ರಂತೆ. ಮೋದಿ ಹಂಗಲ್ಲ. ಯಾರು ಎಡಗಾಲ್ ನನ್ನ ಕೈಯಲ್ಲಿ ಮುಟ್ಟಿದ್ರೆ ನಿನ್ನ ಜೀವಂತವಾಗಿ ಇಲ್ಲ ಅನ್ಸ್ಬಿಡ್ತೀನಿ. ಇದೇ ಗಾಂಧಿಗೂ ಮೋದಿಗೂ ವ್ಯತ್ಯಾಸ. ಅದಕ್ಕೋಸ್ಕರ ಇಡೀ ದೇಶದ ಯುವಕರು ಇವತ್ತು ಸಂತೋಷ ಪಡ್ತಿದ್ದಾರೆ. ನರೇಂದ್ರ ಮೋದಿ ಸುಮ್ನೆ ಯಾರ ಮೈ ಮೇಲೆ ಹಾಕೊಡಲ್ಲ. ಅವರಾಗ ಅವ್ರು ಯಾರು ಯುದ್ಧಕ್ಕೆ ಹೋಗಲ್ಲ, ಜಗಳಕ್ಕೆ ಹೋಗಲ್ಲ. ಆದ್ರೆ ಮಹಾತ್ಮ ಗಾಂಧಿಯವ್ರಿಗೂ ಮೋದಿಯವ್ರಿಗೂ ವ್ಯತ್ಯಾಸ ಏನು ಅಂತಂದ್ರೆ, ಗಾಂಧಿ ಯಾರಿಗಾರು ಕೂಡ ಎಡಕಪಾಳ ಕೊಡಿದ್ರೆ ಬಲಕಪಾಳ ಕೊಡಿರಿ ಅಂತ ಹೇಳ್ತಿದ್ರಂತೆ. ಮೋದಿ ಹಂಗಲ್ಲ. ಯಾರು ಎಡಗಾಲ್ ನನ್ನ ಕೈಯಲ್ಲಿ ಮುಟ್ಟಿದ್ರೆ ನಿನ್ನ ಜೀವಂತವಾಗಿ ಇಲ್ಲ ಅನ್ಸ್ಬಿಡ್ತೀನಿ. ಇದೇ ಗಾಂಧಿಗೂ ಮೋದಿಗೂ ವ್ಯತ್ಯಾಸ. ಅದಕ್ಕೋಸ್ಕರ ಇಡೀ ದೇಶದ ಯುವಕರು ಇವತ್ತು ಸಂತೋಷ ಪಡ್ತಿದ್ದಾರೆ. ನರೇಂದ್ರ ಮೋದಿ ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ಮಾತನಾಡುವಾಗ, ಮಹಾತ್ಮ ಗಾಂಧೀಜಿಯವರ ಶಾಂತಿ ಪ್ರಿಯತೆಯ ಬಗ್ಗೆ ನಾವು ಮಾತನಾಡುವಾಗ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಗಾಂಧಿಯನ್ ಪ್ರಿನ್ಸಿಪಲ್ಸ್ ಬಗ್ಗೆ ನಾವು ಮಾತನಾಡುವಾಗ, ಎಷ್ಟರ ಮಟ್ಟಿಗೆ ನಾವು ವಿವೇಚನೆಯನ್ನ ಬಳಸಬೇಕು ಅಂತ ಅನ್ನೋದನ್ನ ನಾನು ಈಶ್ವರಪ್ಪನವರಿಗೆ ಹೇಳ್ಕೊಡ್ಬೇಕಾಗಿಲ್ಲ. 60+ ಈಶ್ವರಪ್ಪನವರು, ನೀವು 27, ನಾನು 31, 32. ಅಷ್ಟು ಏಜನ್ ಮೈಮೇಲೆ ಹಾಕೊಂಡಿರೋರಿಗೆ ನಾನು ನೀವು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಇವತ್ತು ನರೇಂದ್ರ ಮೋದಿ ಅವರ ಬಗ್ಗೆ ಈಶ್ವರಪ್ಪನವರ ಪ್ರೀತಿ, ಅಭಿಮಾನ, ಭಕ್ತಿ ನಾನು ಕಾಮೆಂಟ್ ಮಾಡಕ್ ಹೋಗೋದಿಲ್ಲ. ದೇಶದ ಪ್ರಧಾನಿಗಳನ್ನ ಯಾರು ಬೇಕಾದ್ರೂ ಕೂಡ ಪ್ರೀತಿಸಬಹುದು, ಅಥವಾ ಇವ್ರ ಪಾರ್ಟಿಯವರಾಗಿ ತುಸು ಹೆಚ್ಚೇ ಪ್ರೀತಿಸ್ತಾರೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಈಶ್ವರಪ್ಪನವರ ಮಾತುಗಳನ್ನ ಇವತ್ತು ಖಂಡಿಸುವ ಹಂತದಲ್ಲಂತೂ ಇಲ್ಲವೇ ಇಲ್ಲ. ನಾನು ಏನು ಹೇಳಲ್ಲ ಈಶ್ವರಪ್ಪನವ್ರಿಗೆ ಇವತ್ತು. ಯಾಕಂದ್ರೆ ನನಗೆ ಒಂದ್ ಕಡೆ ಈಶ್ವರಪ್ಪನವರ ಬಗ್ಗೆ ಬಹಳ ಮರುಕ ಹುಡ್ತಾ ಇದೆ, ಬಹಳ ಅನುಕಂಪ ಹುಡ್ತಾ ಇದೆ ನನಗೆ. ಅಯ್ಯೋ ಪಾಪ ಈಶ್ವರಪ್ಪನವ್ರು ಹಿಂಗ ಆಗ್ಬಿಡ್ತಲ್ಲ ಅಂತ ನನಗಿವತ್ತು ಅನ್ನಿಸ್ತಾ ಇದೆ. ಅಯ್ಯೋ ಎಲ್ಲಿ ಇವರಿಗೆ ಇದನ್ನೆಲ್ಲ ಸರಿ ಮಾಡ್ಸೋದು? ಇವತ್ತು ಯಾರಾದ್ರೂ ಇದ್ದಾರಾ ನಮ್ಮ ರಾಜ್ಯದಲ್ಲಿ ಈ ಮಾನಸಿಕ ಸ್ಥಿಮಿತವನ್ನ ಸರಿ ಮಾಡೋದಕ್ಕೆ, ಈ ಸ್ಥಿತಿಗತಿಗಳನ್ನ ಇವತ್ತು ನೆಟ್ಟಿಗೆ ಮಾಡೋದಕ್ಕೆ, ಈಶ್ವರಪ್ಪನವರಿಗೆ ಈ ಹತಾಶ ಮನೋಭಾವವನ್ನ ಇವತ್ತು ನಾವು ನೆಟ್ಟಿಗೆ ಮಾಡೋದಕ್ಕೆ ಅಂತ ನಾನು ಇವತ್ತು ಪ್ರಶ್ನೆ ಮಾಡಬೇಕು. ಇವರು ಮೋದಿ ಭಕ್ತಿ ನಾನು ಖಂಡಿಸ್ತಾ ಇಲ್ಲ ರೀ, ಮೋದಿ ಭಕ್ತಿ ಅವ್ರು ಇಟ್ಕೊಳ್ಳಿ. ಆದ್ರೆ ಮಹಾತ್ಮ ಗಾಂಧೀಜಿ ಅವರು ಹೋಲಿಕೆ ಮಾಡಿಕೊಂಡು ಶಾಂತಿ ಪ್ರಿಯವಾಗಿರುವ ಗಾಂಧಿಯನ್ ಫಿಲಾಸಫಿನ ಇವರು ಅವಹೇಳನ ಮಾಡ್ತಿದಾರಲ್ಲ ರೀ. ಇವತ್ತು ನಾಚಿಕೆ ಮಾನ ಮರ್ಯಾದೆ ಆಗೋದಿಲ್ಲ ಇಂಥ ನಾಯಕರಿಗೆ. ಏನ್ರಿ ಇವರೆಲ್ಲಾನು? ಎಲ್ಲಿಂದ ಬರ್ತಾರ್ರಿ ಇವರೆಲ್ಲಾನು? ನನಗೆ ಅದೇನ್ ಇಟ್ಕೊಂಡು ಮಾತನಾಡ್ತಾರೆ ಇಲ್ಲಿ ಅಂತ ಅರ್ಥ ಆಗೋದಿಲ್ಲ ರೀ. ಮೊನ್ನೆ ನೋಡಿದ್ರೆ ಸಿಎಂ ಕುಮಾರಸ್ವಾಮಿ ನೆಗೆದು ಬೀಳ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ರು. ಬಹಳ ಚರ್ಚೆ ಆಗ್ತದೆ ಇಲ್ಲಪ್ಪ, ಇದು ಏನೋ ಆಗೋಗಿದೆ. ಇದು ಹೇಟ್ ಪಾಲಿಟಿಕ್ಸು, ನೆಗೆಟಿವ್ ಪಾಲಿಟಿಕ್ಸು, ಕ್ರಿಟಿಸಿಸಮ್ ದೇಶಕ್ಕೆ ಮಾರಕ ಆಗ್ತಾ ಇದಾರೆ ಕಣ್ರಿ. ಅಲ್ಲಿ ಯೋಗಿ ಆದಿತ್ಯನಾಥ್ ನಮ್ಮ ಭಾರತದ ಸೇನೆಯನ್ನ ಮೋದಿ ಸೇನೆ ಅಂತ ಕರೀತಾರೆ. ಸೇನೆ ಭಾರತದ್ರಿ, ಅದು ಮೋದಿ ಅವ್ರದ್ದು ಅಲ್ಲ, ಮನಮೋಹನ್ ಸಿಂಗ್ ಅವ್ರದ್ದು ಅಲ್ಲ, ಸೋನಿಯಾ ಗಾಂಧಿದು ಅಲ್ಲ, ರಾಹುಲ್ ಗಾಂಧಿದು ಅಲ್ಲ ರೀ. ಇವ್ರು ಚೇಂಜ್ ಆಗ್ತಿರ್ತಾರೆ, ಸೇನೆ ಇದ್ದಾಗ ಇರುತ್ತೆ. ಸೇನೆ ಈಸ್ ನಮ್ಮ ದೇಶದ ಸಾರ್ವಭೌಮತ್ವವನ್ನು ಉಳಿಸುವ ನಮ್ಮ ಸೇನೆಯವರು.